ಸಿಂಹರಾಶಿ ಈ ದಿವಸ ಸಮಸ್ಯೆ ದಿವಸ ಅಂತಲೇ ಹೇಳಬೇಕು. ಅಷ್ಟರ ಮಟ್ಟಿಗೆ ಜಟಿಲವಾದಂತಹ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಜಾಗ್ರತೆಯಿಂದ ವರ್ತಿಸಬೇಕು, ಶಾಂತಿ ಸಮಾಧಾನಗಳಿಂದ ನೀವು ವರ್ತಿಸಬೇಕು. ಅದೇ ಇದಕ್ಕೆ ಮುಖ್ಯವಾದಂತಹ ಔಷಧ ಅಂತ ಹೇಳಬೇಕಾದಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಗಲಾಟೆ ಜಗಳವನ್ನು ಮಾಡಬೇಡಿ, ತಾಳ್ಮೆಯನ್ನು ಕಳ್ಕೊಳ್ಬೇಡಿ ಅಂತ ಹೇಳಿ ಮತ್ತೆ ಮತ್ತೆ ಜ್ಞಾಪಿಸಬೇಕಾದಂಥದ್ದು. ನಿಮ್ಮ ಭಾವನೆಗಳಿಗೆ ಸಮಯವನ್ನು ಕೊಡಿ. ಏನೇ ಸಮಸ್ಯೆಗಳು ಬಂದರೂ ಕೂಡ ನೀವು ಬಹಳ ನಿಧಾನವಾಗಿ ಆಲೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಆ ಸಮಸ್ಯೆಗಳನ್ನು ಏನೋ ಒಂದು ರೀತಿಯಲ್ಲಿ ಸವಾಲಾಗಿ ಸ್ವೀಕರಿಸಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕಾದಂಥದ್ದು. ಹವ್ಯಾಸವನ್ನು ವೃತ್ತಿಯಾಗಿ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಿನ ಜನಕ್ಕೆ ಇರುತ್ತೆ. ಇದರ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಉಪಯೋಗವಾಗಲಿದೆ ಅನ್ನುವಂಥದ್ದನ್ನು ಚಿಂತನೆ ಮಾಡಿ. ಮಹಾಕಾಳಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಅಭ್ಯಾಸದ ಕಡೆ ಹೆಚ್ಚಿನ ಗಮನ ಇರೋದಿಲ್ಲ. ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದಬೇಕು ಅನ್ನುವಂತಹ ಭಾವನೆಗಳು ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಕಲಿತಂತಹ ವಿದ್ಯೆಯೇ ಸಾಕು ಎಂಬ ಮನೋಭಾವ ಮನಸ್ಸಿನಲ್ಲಿ ಗಟ್ಟಿಯಾಗ್ತಾ ಹೋಗುವಂಥದ್ದು. ಇನ್ಯಾತಕ್ಕೆ ಓದಬೇಕು ಅನ್ನುವಂತಹ ಭಾವನೆಗಳು ಬರುತ್ತೆ. ಓದಿಗೆ ಕೊನೆಯಿಲ್ಲ, ವಿದ್ಯೆಗೆ ಕೊನೆಯಿಲ್ಲ. ಆದರೆ ನಾವು ಯಾವುದೋ ಒಂದು ಹಂತಕ್ಕೆ ಆ ವಿದ್ಯೆಯನ್ನು ಆಯಿತು ಅಂತ ಹೇಳಿ ಮುಗಿಸಿ ನಮ್ಮ ಮುಂದಿನ ಏನು ಕಾರ್ಯ ಅಥವಾ ಏನು ಒತ್ತಡ ಇರುತ್ತೆ ಅದಕ್ಕೆ ನಾವು ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಬಿಟ್ಟರೆ ಭೂಮಿಯ ಮೇಲೆ ಪತನ ಆಗುವವರೆಗೂ ಕೂಡ ವಿದ್ಯೆಯನ್ನು ಇದು ಮುಗೀತು ಅಂತ ಹೇಳುವಂಥದ್ದು ಇರೋದಿಲ್ಲ. ಅದರಲ್ಲಿ ಮತ್ತೆ ಮತ್ತೆ ಕೃಷಿಯನ್ನು ಮಾಡಬೇಕು, ವಿಚಾರಗಳನ್ನು ತಿಳಿಬೇಕು ಅನ್ನುವಂಥದ್ದು. ಹಣದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಬಗೆಹರಿತಕ್ಕಂತಹ ದಿವಸವಾಗುತ್ತೆ. ನಿಮ್ಮ ಕೆಲಸದ ಬಗ್ಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು. ನೌಕರರು ಕೆಲಸವನ್ನು ಮುಗಿಸಿ ಮನೆಗೆ ಹೋಗುವಾಗ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ ಮನೆಯ ಕೆಲಸವನ್ನೂ ಕೂಡ ನೀವು ಹೆಚ್ಚಿನದಾಗಿ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾದಂಥದ್ದು. ಬೇರೆಯವರ ಸಹಾಯ ನಿಮಗೆ ದೊರೆಯುವಂಥದ್ದು. ಮಾರ್ಕೆಟಿಂಗ್ ಮಾಡ್ತಕ್ಕಂಥವ್ರಿಗೆ ಲಾಭ, ಇವೆಲ್ಲವನ್ನು ಈ ದಿವಸ ನೋಡ್ಬೋದು. ಮಧ್ಯಾಹ್ನದ ನಂತರದಲ್ಲಿ ಒಂದಷ್ಟು ಸಮಯ ಚೆನ್ನಾಗಿದೆ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥದ್ದಾಗುತ್ತೆ. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ನಿಮ್ಮ ಕೆಲಸದಲ್ಲಿ ನಿಮಗೆ ತುಂಬ ಜಾಗ್ರತೆ ಇದ್ದು ಬಹಳ ಅಚ್ಚುಕಟ್ಟಾಗಿ ಆ ಕೆಲಸವನ್ನು ಪೂರೈಸಿದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಅದನ್ನು ಸಮರ್ಥನೆ ಮಾಡಬೇಕಾಗತ್ತೆ, ಸಾಬೀತುಪಡಿಸಬೇಕಾಗತ್ತೆ. ಅಂತಹ ವಾತಾವರಣ ಈ ದಿವಸ ಉದ್ಭವ ಆಗ್ತಕ್ಕಂಥದ್ದು. ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ಬೇಸರ ಪಡಬೇಕಾದಂತಹ ಸಾಧ್ಯತೆ ಇರುತ್ತೆ. ನಿಮ್ಮದಲ್ಲ ತಪ್ಪು, ಆದರೂ ಕೂಡ ಬೇಜಾರನ್ನು ಮಾಡ್ಕೊಳ್ತೀರಿ ಅಂತ ಅರ್ಥವಾಗುತ್ತೆ. ಗೌರವ, ಸನ್ಮಾನ, ಪುರಸ್ಕಾರ ಇವೆಲ್ಲವೂ ಕೂಡ ನಿಮಗೆ ಸಿಕ್ಕುವಂತಹ ದಿವಸವಾಗುತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳು, ವೈದ್ಯರು ಬೇಸರವನ್ನು ಮಾಡಿಕೊಳ್ಳದಲೇ ತಮ್ಮ ವೃತ್ತಿಯಲ್ಲಿ ತಮ್ಮ ವ್ಯಾಸಂಗದಲ್ಲಿ ಪರಿಶ್ರಮವನ್ನು ಪಡಬೇಕಾದಂತಹ ದಿವಸವಾಗುತ್ತೆ. ಭಾಷಾ ಪ್ರವೀಣರಿಗೆ ತುಂಬ ಉತ್ತಮವಾದಂತಹ ದಿವಸವಾಗುತ್ತೆ. ನೌಕರರಿಗೆ ಮೇಲಧಿಕಾರಿಗಳ ಬೆಂಬಲ, ಹಾಗೆ ಮನೆಯಲ್ಲಿ ಹಿರೀಕರ ಒಂದು ಅನುಗ್ರಹ ಇವೆಲ್ಲವೂ ಕೂಡ ಸಿಕ್ಕಿ ಕೆಲಸದಲ್ಲಿ ಇನ್ನಷ್ಟು ಮತ್ತಷ್ಟು ಉತ್ಸಾಹ ಹೆಚ್ಚಾಗುವಂಥದ್ದಾಗತ್ತೆ. ಮನೆ ಮತ್ತು ನೌಕರಿ ಈ ಎರಡೂ ಕಡೆಗಳಲ್ಲಿ ವಿಶೇಷವಾದಂತಹ ಗೌರವ, ಸ್ಥಾನ, ಮಾನ, ಅಭಿಮಾನ ಇವೆಲ್ಲವೂ ಕೂಡ ಹೆಚ್ಚಾಗಿ ಸಿಕ್ಕುವಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಕೆಲವು ವಸ್ತುಗಳನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಒಡಂಬಡಿಕೆಗಳನ್ನು ಮಾಡ್ಕೊಳ್ತೀರಿ. ಅದಕ್ಕೆ ಯೋಗ್ಯವಾದಂತಹ ದಿವಸ. ಯಾರು ಇಂತಹ ವ್ಯವಹಾರಗಳಲ್ಲಿ ಹೆಚ್ಚು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ ಅವರಿಗೆ ಕಾಲಕ್ಕನುಗುಣವಾಗಿ ಲಾಭ ಅಥವಾ ಅನುಕೂಲ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗ್ಬೋದು, ಕಾನೂನಾತ್ಮಕವಾದಂತಹ ಹೋರಾಟಗಳೇ ಇರಬಹುದು, ಅದರ ಬಗ್ಗೆ ಹೆಚ್ಚು ಗಮನ ಇರಬೇಕಾದಂಥದ್ದು. ವ್ಯಾಪಾರಸ್ಥರಿಗೆ ಆದಾಯ ಹೆಚ್ಚಾಗುವಂತಹ ಸೂಚನೆಗಳಿದೆ. ಸ್ವಾಭಾವಿಕವಾಗಿ ತಮ್ಮ ತಮ್ಮ ಕೆಲಸದಲ್ಲಿ ಇನ್ನಷ್ಟು ಮತ್ತಷ್ಟು ಉತ್ಸಾಹ ಬರುತ್ತೆ, ಜೊತೆಗೆ ಆನಂದ ಆಗ್ತಕ್ಕಂಥದ್ದು. ಸ್ವಂತ ಜಾಗವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಒಲವು ಹೆಚ್ಚಾಗುವಂಥದ್ದಿದೆ. ಧನಾಗಮದಿಂದ ಅಂದರೆ ಹಣ ಕೈಗೆ ಸಿಕ್ಕೋದ್ರಿಂದ ನಿಮ್ಮ ಯೋಜನೆಗಳು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಇದು ನನ್ನ ಮಟ್ಟಕ್ಕೆ ಯೋಗ್ಯವಾದಂಥದ್ದು ಅನ್ನುವಷ್ಟರ ಮಟ್ಟಿಗೆ ಚಿಂತನೆಯನ್ನು ನಡೆಸಿ
ನೀವು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು. ವ್ಯಾವಹಾರಿಕವಾಗಿ ಜರುಗಬಹುದಾದಂತಹ ಕೆಲವು ಸಂಘರ್ಷಗಳೇನಿದೆ ಅದನ್ನು ಬಗೆಹರಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಅದು ದ್ವೇಷವಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಪ್ರಾಣಿಗಳಿಂದ ತೊಂದರೆ ಆ ಸೂಚನೆ ಬಹಳ ಮುಖ್ಯವಾಗಿ ಗೋಚರವಾಗ್ತಾ ಇರತಕ್ಕಂಥದ್ದು. ಹಿಂದಿನ ಒಂದು ಕೆಲಸಗಳು ಬಾಕಿ ಉಳಿದು ಅಥವಾ ಆ ಕೆಲಸಕ್ಕೆ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇದ್ದು ಹೆಚ್ಚು ತಿರುಗಾಟವನ್ನು ಮಾಡಬೇಕಾದಂಥದ್ದು, ಹೆಚ್ಚು ಒತ್ತಡವನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.